ನೋಡ್ರಿ, ನಾನು ಯಾರ ಮ್ಯಾಗನೂ ಟೀಕಾ ಮಾಡಿದೆ. ನಮಗೆ ಟೀಕಾ ಮಾಡೋ ಅವಶ್ಯಕತೆನೇ ಇಲ್ಲ, ಮಾಡೋದೂ ಇಲ್ಲ. ನಮಗೆ ನಾಳೆ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಆಗಬೇಕಾಗಿದ್ದದ. ಆ ದೃಷ್ಟಿಯಿಂದ ಎಲ್ಲ ತಯಾರಿ ಪೂರ್ಣ ಆಗಿದ್ದದ. ಅದೇನು ನಿನ್ನೆ ಕೆಲವೊಂದು ಪತ್ರಿಕೆ ಮುಖಾಂತರ, ಪ್ರೋಟೋಲ್ ಮುಖಾಂತರ ನಾವು ಕೇಳಿದ್ದು ಕಾಮಗಾರಿ ಪೂರ್ಣ ಆಗಿಲ್ಲ, ಕೋರ್ಟ್ ಮ್ಯಾಟ್ರ್ ಅದ, ಹೀಗಾಗಿ ಅದು ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ. ಆ ದೃಷ್ಟಿಯಿಂದ ಇವತ್ತು ಮಹಾಪೌರವರು, ಉಪಮಹಾಪೌರವರು ಪತ್ರಕರ್ತರ ಜೊತೆಗೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದರು. ನಿಮಗೆ ಕರ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಆಗೈತೋ ಇಲ್ಲ ನೋಡಿ, ಸಂಪೂರ್ಣವಾದ ಕಾಮಗಾರಿ ಆಗಿದ್ದದು. ಹೀಗಾಗಿ ಕಾಮಗಾರಿ ಆಗಿಲ್ಲ, 2 ತಿಂಗಳು ಹತ್ತೈತಿ, 1 ತಿಂಗಳು ಹತ್ತೈತಿ, ಇದು ಸುಳ್ಳು. ಅದು ನೀವೇ ನೋಡಿದ್ರಿ. ಎರಡನೇದು ಕೋರ್ಟ್ ಮ್ಯಾಟ್ರ್. ಮುಂಜಾನೆ 10 ಗಂಟೆ ತನಕ ನನಗಿದ್ದ ಮಾಹಿತಿ ಪ್ರಕಾರ ಯಾವ ಕೋರ್ಟ್ ಕೇಸ್ಗಳು ಇಲ್ಲ. ಈ ಜಾಗದ ಬಗ್ಗೆ, ಪುತ್ಥಳಿ ಬಗ್ಗೆ ಯಾವ ಕೋರ್ಟ್ಗಳ ಕೇಸ್ ಇಲ್ಲ. ಈ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ ನಂತರ ಈಗ ಅವರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದು ಸಮಸ್ಯೆ ಎಲ್ಲ. ಯಾಕಂದರೆ ಇದು ರೋಡ್ ಮ್ಯಾಗಿದ್ರೆ ಅಷ್ಟೇ ಸುಪ್ರೀಂ ಕೋರ್ಟ್ ನಿರ್ಣಯ ಬರ್ತದೆ. ಇದು ರೋಡ್ ವ್ಯಾಪ್ತಿ ಒಳಗೆ ಬರೋದಿಲ್ಲ, ಒಳಗೆ ಬರ್ತದೆ. ಹಿಂಗಾಗಿ ಅಂದರೆ ಮೇಲ್ನೋಟಕ್ಕೆ ಅವ್ರು ಹೇಳಿದ್ದಾರೆ. ಆದರೆ ಅವ್ರು ಇನ್ಸ್ಪೆಕ್ಷನ್ ಮಾಡಿದ ನಂತರ ಅದು ಗೊತ್ತಾಗ್ತದೆ. ನಾವು ಅವ್ರು ರಿಕ್ವೆಸ್ಟ್ ಮಾಡಿದ್ದೀವಿ, ನಾಳೆ ಎಲ್ಲ ಕಾರ್ಯಕ್ರಮ ಪೂರ್ಣ ಆಗಿದ್ದರೆ ನಾವು ನಾಳೆ ಮಾಡ್ತಾಯಿದ್ದೀವಿ. ನಿಮ್ಮ ನಿರ್ಣಯ ಬೇಗ ಹೇಳ್ರಿ. ಈಗ ಕಿತಿ ಅಂತ ಇನ್ನೊಂದು 3 ಗಂಟೆಗೆ ನಾವು ಮತ್ತೆ ಮೀಟಿಂಗ್ ಕರಿತಾ ಇದ್ದೀವಿ. ಅಷ್ಟೋಗಿ ಅವ್ರ ನಿರ್ಣಯ ಬಂತಂದ್ರೆ ಪಾಸಿಟಿವ್ ಆಗಿ ಭಾಳ ಚಲೋ ಆಗ್ತದೆ. ಯಾಕಂದರೆ ಗುರೂಜಿಯವರು ನಾಳೆ ಬರ್ತಾಯಿದ್ದಾರೆ, ಮಹಾರಾಜರು ನಾಳೆ ಬರ್ತಾಯಿದ್ದಾರೆ. ಉಳಿದವ್ರಿಗೆ ಎಲ್ಲರಿಗೂ ಇದನ್ನು ಮಾಡ್ತೀವಿ. ಸುಮಾರು 2,500 ಹೆಣ್ಮಕ್ಳು ಕುಂಭ ತೊಗೊಂಡು ಬರ್ತಾಯಿದ್ದಾರೆ. 500 ಜನ ಡೋಲ್ ತಾಶ ವಾದನ ಮಾಡ್ಲಿಕ್ಕೆ ಬರ್ತಾಯಿದ್ದಾರೆ. ಹೀಗಾಗಿ ತಯಾರಿ ಪೂರ್ಣ ಆಗಿದ್ದದೆ. ಇದು ಈಗ ನಾನು ಕಾಂಗ್ರೆಸ್ ಕಾರ್ಯಕ್ರಮದ ಬಗ್ಗೆನೂ ಹೇಳಿದ್ರು, ಅದು ಸಕಾರಾತ್ಮಕವಾಗಿ ಅವರು ಹೇಳಿದರು. ಎಲ್ಲ ಮೂರ್ತಿಗಳ ಬಗ್ಗೆ ಒಂದೇ ಮಾಪದಂಡ ಇರಬೇಕು. ಸಂಭಾಜಿ ಮಹಾರಾಜರ ಬಗ್ಗೆ ಒಂದು, ಮತ್ತು ಮಣ್ಣಿಗೆ ಕೆಲವೊಂದು ಕುಡಿಸಿದ ಮೂರ್ತಿಗಳ ಬಗ್ಗೆ ಒಂದು, ಈ ಥರ ಆಗಬಾರ್ದು. ಎಲ್ಲರೂ ಸೌಹಾರ್ದತೆ ಅಲ್ಲಿಯೂ ಸಹಕಾರ ಮಾಡಿದ್ದೀವಿ, ಇಲ್ಲಿಯೂ ಸಹಕಾರ ಆಗ್ಬೇಕಂತೇಳಿ ನಾವು ಇದು ಮಾಡಿದ್ದೀವಿ. ಈಗ ಅಲ್ಲಿ ಪ್ರಮುಖರು ಪಂಚರು ಎಲ್ಲರೂ ಅದಾರ, ಅಲ್ಲಿ ಹಿಂದಿನ ನಗರಸೇವಕರು ಅದಾರ, ಮಹಾಪೌರರು ಅದಾರ, ಎಲ್ಲರೂ ಅದಾರ. ಎಲ್ಲರೂ ಊರಾಗಿನವರು ಬಹುತೇಕ ಜನ, ಸುಮಾರು 45 ಮಂಡಳದವರು ಈ ಕಾರ್ಯಕ್ರಮಕ್ಕೆ ಆಗಲಿ ಅಂತ ಹೇಳಿ ಸೂಚಿಸಿದವರು ಆ ಭಾಗನಾಗಿನವರು. ಹೀಗಾಗಿ ಕಾರ್ಯಕ್ರಮ ಇವತ್ತಿನ ಇದರ ಪ್ರಕಾರ ನಿಶ್ಚಿತವಾಗಿ ನಾಳೆ 5 ಗಂಟೆಗೆ ಆಗಬೇಕನ್ನೋ ಜನರ ಅಭಿಪ್ರಾಯ ಅದ. ಆದರೆ 3 ಗಂಟೆಗೆ ಅದ್ರ ಬಗ್ಗೆ ನಿರ್ಣಯ ಮಾಡ್ತೀವಿ. ನೋಡ್ರಿ, ನಾನು ಈಗ 4ನೇ ಬಾರಿ ಶಾಸಕ. ನಾನು 4ನೇ ಬಾರಿ ಶಾಸಕ. ಅವ್ರಿಗೆ ಪತ್ರ ಏನು ಬಂದದ, ನೀವು ಸ್ಥಳೀಯವಾಗಿ ನಿರ್ಣಯ ತಗೋರಿ ಅಂತೇಳಿ. ಸ್ಥಳೀಯವಾಗಿ ನಿರ್ಣಯ ತೊಗೋಕೆ ಅಡಚಣೆ ಏನದ, ಆ ಸ್ಪಾಟಿಗೆ ಏನಾರ ಅಬ್ಜೆಕ್ಷನ್ ಬಂದೈತೇನೋ, ಪೊಲೀಸ್ ರಿಪೋರ್ಟನ್ನು ಕೊಟ್ಟಿದ್ದ ಅಬ್ಜೆಕ್ಷನ್ ಇಲ್ಲ ಅಂತೇಳಿ. ಒಂದು ಪೇಪರ್ನಾಗ ಹಾಕಿ 1 ತಿಂಗಳು ಅಬ್ಜೆಕ್ಷನ್ ಕರೆದಿದ್ರು, ಯಾರೂ ಅಬ್ಜೆಕ್ಷನ್ ಹಾಕಿಲ್ಲ, ಮುಗಿದೋತು. ಮತ್ತು ಯಾಕೆ ನಿಮಗೆ ನಿರ್ಣಯ ತಗೋಕೆ ಟೈಮ್ ಬೇಕಂತಂದ? ಅದನ್ನು ಪರಿಶೀಲನೆ ಮಾಡೋದು ಅಷ್ಟೇ ಸಮಯ ಬೇಕಾ? ಪರಿಶೀಲನೆ ಮಾಡೋಕೆ ಅರ್ಧ ಗಂಟೆ. ಎಲ್ಲರೂ ಅಲ್ಲ ಆ ಥರ ನೋಡ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ ಏನದ, ರಸ್ತೆ ಅಡಚಣೆ ಆಗ್ತಿತ್ತಂದ್ರೆ ನಾಲಾ ಮ್ಯಾಗಿದ್ರೆ ಹಿಂಗೆ ಕೆಲವೊಂದು ಇವದವ, ಅವು ಯಾವೂ ಇಲ್ಲ. ಅಬ್ಜೆಕ್ಷನ್ ಮಹಾನಗರ ಪಾಲಿಕೆಯಿಂದನೂ ಇಲ್ಲ, ಜನರಿಂದನೂ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಂದೂ ಇಲ್ಲ. ಮತ್ತು ಯಾಕೆ ನೀವು ಕಾರ್ಯಕ್ರಮ ಪರಿಶೀಲನೆ ಮಾಡ್ತೀರಿ? ಇಲ್ಲ, 3 ಗಂಟೆ ಒಳಗೆ ನಿರ್ಣಯ ಅವ್ರದ್ದು ಆಗಲಿಲ್ಲ, ಜನರ ಮುಂದೆ ಇರ್ತೀವಿ. ಜನ ಏನು ನಿರ್ಣಯ ತಗೋತಾರೋ ನಿಮಗೆ 4 ಗಂಟೆಗೆ ಹೇಳ್ತೀವಿ. ಇಲ್ಲ, ಅವ್ರೇನು ಪಾಪ ನೋಡ್ರಿ, ಅವ್ರಿಗೇನು ಪೇಪರ್ ಬಂದಾವ ಆ ಕಾರಣ ಕೊಟ್ಟಿದ್ದಾರೆ. ಅವ್ರದ್ದೇನು ಇದ್ರೊಳಗೆ ತಪ್ಪಿಲ್ಲ. ಅವ್ರಿಗೇನು ಆ ಕಾಗದ ಬಂದಿದ್ದಾವೆ, ಆ ಕಾಗದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉದ್ಘಾಟನೆ ಅಂತ ಅವ್ರು ಬರತ್ತಾರಲ್ಲ, ಮತ್ತು ನಾಳೆ ಉದ್ಘಾಟನೆಗಿಂತ ದೊಡ್ಡ ತಯಾರಿ ಆಗಿದ್ದದ. ಅಲ್ಲ, ಪ್ರೋಟೋಕಾಲ್ ಉಲ್ಲಂಘನೆ ಪ್ರಶ್ನೆ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ನೋಡ್ರಿ ನನಗೆ, ನಾನೊಬ್ಬ ಶಾಸಕನಾಗಿ ಮೊನ್ನೆ ಕಾರ್ಯಕ್ರಮ ನನ್ನ ಕ್ಷೇತ್ರನಾಗಿದ್ದರೆ ನಾಳೆ ಐತಂತಂದ್ರೆ ಇವತ್ತು ಸಂಜೆ ಹೊತ್ತು ಕಾರ್ಡ್ ಬಂತು. ಅದು ಒಬ್ಬ ಪ್ಯೂನ್ ತೊಗೊಂಬಂದು ಕೊಟ್ಟ. ನಾನು ಅಬ್ಜೆಕ್ಷನ್ ಮಾಡೋಕೆ ಹೋಗಿಲ್ಲ. ನಾನು ಕೇಳಿ ಕಾರ್ಡ್ ಪ್ರಿಂಟ್ ಮಾಡಿದ್ರೆ ಅಂತ ಹೇಳಕ್ಕೆ ಆಗ್ತದೆ? ಹಾಂ, ಸರ್ಕಾರ ಎಲ್ಲ ಯಾವ ಕಾಯಂ ಇರುವುದಿಲ್ಲ.
ಸಂಭಾಜಿ ಮಹಾರಾಜರು, ಶಿವಾಜಿ ಮಹಾರಾಜರು, ಸಂಗೊಳ್ಳಿರಾಯನವರು, ಕಿತ್ತೂರು ಜನ, ಬಾಬಾ ಸಾಹೇಬ್ರು ಇವ್ರು ಮಾತ್ರ ಕಾಯ ಮುಗಿತಾರೆ. ಗಡುವಲ್ಲ, ಅವ್ರು 3 ಒಳಗೆ ಏನು ನಿರ್ಣಯ ಮಾಡ್ತಾರೆ ಅದನ್ನು ನಾವು ಜನರು ತಿಳಿಸಿ ಜನರು ನಿನ್ನೆ ಅಭಿಪ್ರಾಯ ಹೇಳ್ಬಿಡ್ತಾರೆ. ನೀವು ಇದ್ರ ಪತ್ರಕರ್ತರು ಜನರ ಅಭಿಪ್ರಾಯ ಯಾವುದೂ ಪರಿಸ್ಥಿತಿ ಒಳಗೆ ಏನಾದ್ರೂ ನೀವು ನಾಳೆ ಮಾಡ್ರಿ ಅಂತ ಜನರ ಅಭಿಪ್ರಾಯ ನಿನ್ನೆ ಮೀಟಿಂಗ್ ಒಳಗೆ ಆಗಿತ್ತು. ನೀವು ನಿಮಗೆ ಪತ್ರಕರ್ತರಿಗೆ ನಿಮ್ಗೆ ಅಟ್ಟು ಕೆಲಸ ಇಲ್ಲ, ಈಗ ಅದನ್ನು ಒಂದು ಸ್ವಲ್ಪ ರಿಸರ್ಚ್ ಮಾಡಿರಲ್ಲ. ನಿಮಗೂ ಎಲ್ಲ ಗೊತ್ತೈತಿ. ನಾ ಯಾವತ್ತು ಯಾರ ಹೆಸರು ತೊಗೊಂಡಿದ್ದನೋ ಈಗಲ್ಲ, ಹಿಂದಿನ ಸಲ ಶಾಸಕನಿದ್ದಾಗೂ ನಾ ಯಾರ ಮ್ಯಾಗ ಟೀಕಾ ಮಾಡಿಲ್ಲ, ಯಾರ ಬಗ್ಗೆನೂ ನಾ ಮಾತಾಡೋಕೆ ಹೋಗಿಲ್ಲ. ಈಗ ನಾ ಏನಂದು ನಿಮಗೆ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತ ಹೇಳಿ ಆಗಿದ್ದದ, ಕೋರ್ಟ್ ಕೇಸ್ ಇದೆ, ಕೋರ್ಟ್ ಕೇಸ್ ಇಲ್ಲ, ಮುಗಿದು ಹೋಯ್ತು. ಮತ್ತು ಅಲ್ರಿ ಏನೂ ಇಲ್ಲದ ಮೂರ್ತಿಗಳು ಕುಂತಿದ್ದಾವೆ ನಮ್ಮ ಬೆಳಗಾವಿನಾಗ, ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದ್ರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸರಿಯಾಗಿದ್ರೂ ಮತ್ತು ಅದನ್ನು ಅಬ್ಜೆಕ್ಷನ್ ಮಾಡಿ ಬಂದ್ ಮಾಡುವಂಥದ್ದು ಮಾಡಿದ್ದಂತಂದ್ರೆ ಪೋಸ್ಟರ್ಗಳು ನಿನ್ನೆ ನಾವು ರಾಜಕಾರಣ ಮಾಡೋಕೆ ಹೋಗಿಲ್ಲ, ಅದನ್ನು ನಿನ್ನೆ ಹೆಚ್ಚು ಇಶ್ಯೂ ಮಾಡಿಲ್ಲ. ಆದರೂ ನಿಮ್ಗೆ ಗಮನಕ್ಕೆ ತೊಗೊಂಬರ್ತೀನಿ. ಔರಂಗಜೇಬದ ಪೋಸ್ಟರ್ ಇತ್ತು, ಇನ್ನೂ ತನಕ ಕ್ರಮ ಇಲ್ಲ. ಆದರೆ ಸಂಭಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಬಗ್ಗೆ ಪೋಸ್ಟರ್ಗಳನ್ನ ನಿನ್ನೆ ಎಲ್ಲ ಪೋಸ್ಟರ್ಗಳನ್ನು ತೆಗಿಯಾತಿದ್ರು. ಇನ್ನು ಸಂಜೆ ಹೊತ್ತು ಗುರುತಾದ ಕೂಡಲೇ ಒಳನ 40 ತೆಗೆದಿದ್ದು ಮತ್ತೆ ತಂದು ಗುಡಿಸಿದ್ರು. ಯಾಕೆ ಸಂಭಾಜಿ ಮಹಾರಾಜರ ಬಗ್ಗೆ ಬಿಡಿ ಗುರುಜಿಯವರು ಇದ್ದಂಥದ್ದು, ಶಿವೇಂದ್ರ ರಾಜ ಅವರು ಇರುವಂಥದ್ದು ಪೋಸ್ಟರ್ಗಳನ್ನು ತೆಗಿಯುವಂಥದ್ದು ಏನಂತದ ಅರ್ಥ ತೆಗೆದ? ಅದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರ. ಯಾಕಪ್ಪ ನೀವು ನಮ್ಮ ಔರಂಗಜೇಬ್ ನಡೀತಾರ, ಧರ್ಮ ಸಲುವಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಂಥ ಸರ್ವಶ್ರೇಷ್ಠ ವ್ಯಕ್ತಿ ಬೇಡ?